ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆರಾಮಾಗಿ ಸೇಫ್ ಆಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ನಾನು ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ಅನ್ನ ಇಟ್ಟರೆ ನಮ್ಮ ಮನೆಯವರು ಮಾರ್ಕೆಟಿಂದ ಪಲಾವ್ ತೋರಿಸವ್ರೆ. ಇವಾಗ ಅದನ್ನು ತಿಂತವ್ರೆ. ಆ ಪಲಾವಲ್ಲಿ ಗೈಸ್ ಏನೂ ಇರಲ್ಲ, ಬರೀ ಕ್ಯಾಬೇಜ್ ಇರುತ್ತೆ, ಎಲ್ಲೋ ಒಂದೊಂದು ಇದಿರುತ್ತೆ, ಏನೋ ಟೊಮೆಟೊ ಇರುತ್ತೆ. ಅದರ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಅವ್ರು ಅದು ಹೆಂಗೆ ಮಾಡ್ತಾರೋ ಅದೇನು ಮಾಡ್ತಾರೋ ಒಂದು ದಿವಸ ಹೋಗ್ಬಿಟ್ಟು ರೆಸಿಪಿನಾದರೂ ಕೇಳ್ಕೊಂಬರ್ಬೇಕು. ಯಾರು ಅಷ್ಟು ಸುಲಭವಾಗಿ ಹೇಳಲ್ಲ, ಬಟ್ ಅದೊಂಥರ ಚೆನ್ನಾಗಿರುತ್ತೆ ತಾನೇ ಅದು ಪಲಾವ್. ಬಟ್ ತುಂಬ ಅಂದರೆ ತುಂಬಾ ರಶ್ ಇರುತ್ತೆ ಅಲ್ಲಿ ಅಲ್ಲ. ಆದರೆ ಇಡ್ಲಿನೇ ಅಲ್ಲಿ ಏನೋ ಹೈಲೈಟಲ್ಲ, ಲಾಸು ಅದೇನೋ ಒಂದು ನಿಂಕ್ರ ಆಯ್ತಪ್ಪ ಇಡ್ಲಿ. ಒಳ್ಳೆ ಪೇಪರ್ ಥರ ಏನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿಬಿಟ್ಟಿರ್ತಾರೆ, ಒಂದು ದೊಡ್ಡ ತಟ್ಟೆ ಇಡ್ಲಿ ಥರ ಮಾಡಿಬಿಟ್ಟು. ಇವತ್ತು ನಮ್ಮಮ್ಮ ಊರಿಗೆ ಹೋಗ್ತಾರೆ, ಯುಗಾದಿ ಹಬ್ಬ. ನಾವು ಮನೇಲೇ ಇರ್ತೀವಿ. ಸೊ ಹಬ್ಬದೆಲ್ಲ ಕ್ಲೀನಿಂಗು ನಿನ್ನೆ ಎಲ್ಲ ಆಗಿದೆ ಸ್ವಲ್ಪ, ಅದನ್ನೆಲ್ಲ ನಾನು ಇವತ್ತಿನ ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ. ನೀವು ಕೂಡ ಎಲ್ಲರ ಮನೇಲೂ ಕೂಡ ಇವತ್ತು ಕ್ಲೀನ್ ಮಾಡೇ ಮಾಡ್ತಾರೆ. ಸೊ ನಮ್ಮ ಮನೇಲೂ ಕೂಡ ಅದೇ ರೀತಿ ಕ್ಲೀನಿಂಗ್ ಎಲ್ಲ ಆಗಿದೆ. ಸೊ ಇವತ್ತಿನ ಡೇ ಯಾವ ಥರ ಹೋಗುತ್ತೆ ಏನು ಎತ್ತ ಅನ್ನೋದನ್ನ ನಿಮ್ಗೆ ಕೂಡ ತೋರಿಸ್ಕೊಡ್ತೀನಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪಲಾವ್ ನೋಡಿ ಯಾವ ಥರ ಇದೆ, ಯಾವ ಥರ ಕಟ್ಕೊಟ್ಟಿದ್ದಾರೆ. ಸೊ ಇವಾಗ ನಾನು ತಟ್ಟೆ ತಗೊಳ್ಳಲ್ಲ, ಇದರಲ್ಲಿ ಹಂಗೆ ತಿನ್ಕೊಬಿಡ್ತೀನಿ. ಇನ್ನೊಂದು ಸ್ವಲ್ಪ ತಟ್ಟೆ ಅದು ತೊಳಿತಾರೆ, ಆಮೇಲೆ ನಾನು ತೊಳಿಯೋಕ್ಕಾಗಲ್ಲ. ಚೆನ್ನಾಗಿದೆ. ಹಿಂದೂಗಳಿಗೆ ವರ್ಷದ ಮೊದಲನೇ ಹಬ್ಬ ಅಂದರೆ ಯುಗಾದಿ ಹಬ್ಬ. ಯುಗಾದಿ ಹಬ್ಬ ಏನು, ಮರ ಗಿಡಗಳೆಲ್ಲ ಚಿಗುರೊಡೆಯೋದು, ಇದನ್ನೆಲ್ಲ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಬೆಂಗಳೂರಲ್ಲೂ ಅಷ್ಟೇ, ಈ ಫುಲ್ ಒಂಥರ ಲೈಟ್ ಗ್ರೀನ್ ಬರುತ್ತೆ ನೋಡಿ, ಆ ಥರ ಗ್ರೀನ್ ಮರಗಳನ್ನ ನೋಡೋಕ್ಕೆ ಒಂಥರ ಚೆಂದ. ಅದ್ರ ಜೊತೆಗೆ ಮನೆ ಕ್ಲೀನ್ ಮಾಡೋದು ಕೂಡ ತುಂಬಾ ಇರುತ್ತೆ. ಎಲ್ಲರ ಮನೇಲೂ ಅಷ್ಟೇ, ಏನೋ ಯುಗಾದಿ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ವರ್ಷನ ಚೆನ್ನಾಗಿ ಮನೇನ ನೀಟಾಗಿ, ಮನಸ್ಸನ್ನ ನೀಟಾಗಿ ಇಟ್ಕೊಳ್ಳೋಕ್ಕೆ ಎಲ್ಲರೂ ಟ್ರೈ ಮಾಡ್ತಾರೆ. ಸೊ ನಾವು ಕೂಡ ಮನೆಯೆಲ್ಲ ಕ್ಲೀನಾಗಿ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡಿಕೊಂಡೆ. ಅವನಲ್ಲಿ ಸ್ವಲ್ಪ ಕಿಚನ್ ಮಾತ್ರ ನಮ್ಮದು ಸ್ವಲ್ಪ ಜಾಸ್ತಿ ಗಲೀಜಾಗಿತ್ತು ಅಷ್ಟೇ, ಅದು ಬಿಟ್ಟರೆ ಬೇರೆ ಇನ್ನೇನು ಅಷ್ಟೊಂದು ಗಲೀಜಾಗಿರಲಿಲ್ಲ. ನೋಡ್ಬೋದು ಒಂದು ರೇಂಜಿಗೆಲ್ಲನೂ ಕ್ಲೀನ್ ಮಾಡಿದೆ. ವಿಂಡೋಸ್ ಎಲ್ಲ ಒರೆಸಿ ನಾರ್ಮಲಾಗಿ ಸೋಕೇಸ್ ಅದು ಇದು ಏನೇನಿದೆ ಒರೆಸೋ ಅಂಥದ್ದೆಲ್ಲ ಒರೆಸಿಟ್ಟಿದ್ದೀನಿ. ಈ ನಮ್ಮ ಸೋಕೇಸಲ್ಲಿ ಗ್ಲಾಸ್ ಇಲ್ಲ, ಸೊ ವಿತೌಟ್ ಇರೋದ್ರಿಂದ ಸ್ವಲ್ಪ ಡಸ್ಟ್ ಆಗೋದು ಜಾಸ್ತಿ ಇರುತ್ತೆ. ಸೊ ಅದನ್ನ ಆವಾಗವಾಗ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ಪ್ರತಿ ಹಬ್ಬದಲ್ಲೂ ತಿಂಗ್ಳಿಗೆ ಒಂದ್ಸಲ ಹಬ್ಬ ಬರುತ್ತೆ. ಯಾಕೆ ತಿಂಗ್ಳಿಗೆ ಒಂದ್ಸಲ ಮನೆ ಕ್ಲೀನ್ ಮಾಡಬೇಕು ಅಂತ ಆವಾಗಿನವರು ಹೇಳ್ತಾಯಿದ್ರು ಅಂದರೆ, ತಿಂಗಳು ಮನೆ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮನೆ ಅಷ್ಟು ಗಲೀಜಾಗೋದಿಲ್ಲ, ನೀಟಾಗಿರುತ್ತೆ. ಸೊ ಅದರಿಂದ ಈ ಕಡೆ ಹಬ್ಬನೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ದಂಗಾಗುತ್ತೆ, ಮನೆಯೂ ಕೂಡ ನೀಟಾಗಿರುತ್ತೆ. ಸೊ ಇದು ಎರಡೂ ಕೂಡ ಆವಾಗಿನ ಕಾಲದಿಂದನೂ ಎಲ್ಲರೂ ಕೂಡ ಫಾಲೋ ಮಾಡ್ಕೊಬಂದಿದ್ದಾರೆ. ನಮ್ಮ ಕಡೆಯೂ ಎಲ್ಲ ಕಡೆಯೂ ಅಷ್ಟೇ, ಹಬ್ಬ ಅಂದರೆ ಮನೆ ಕ್ಲೀನ್ ಅಂದರೆ ಹಬ್ಬ. ಎಲ್ಲ ನೀಟಾಗಿ ಚೆನ್ನಾಗಿ ಕೆಲಸ ಮಾಡೋದು, ಆಮೇಲೆ ಹಬ್ಬ ಮಾಡೋದು, ಆಮೇಲೆ ಮತ್ತೆ ಒಂದೆರಡು ದಿವಸ ಸುಸ್ತು ಅದು ಇದು ಹಂಗೆ ಮಲ್ಕೊಳ್ಳೋದು. ಇದೇ ನಮ್ಮ ಇಂಡಿಯನ್ಸು ಜಾಸ್ತಿ ಮಾಡೋವಂಥದ್ದು. ಪ್ರತಿ ಮನೇಲೂ ಇದೇ ಮಾಡೋದು. ನೀವು ಕೂಡ ಮನೆಯೆಲ್ಲ ಕ್ಲೀನ್ ಮಾಡಿದ್ರಾ? ಏನಾಯ್ತಾ ಅಂದ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ ಹೇಳಿ. ನಮ್ಮ ಮನೇಲೂ ಅಷ್ಟೇ ಎಲ್ಲ ಕ್ಲೀನ್ ಮಾಡಿ, ಮತ್ತು ಇನ್ನೇನು ಕಂಟೈನರ್ ಇದೆಯಲ್ಲ ಅದನ್ನೆಲ್ಲ ವಾಶ್ ಮಾಡೋಣ ಅಂದ್ಬಿಟ್ಟು ಎಲ್ಲ ವಾಶ್ ಮಾಡಿದೆ. ಎಲ್ಲ ಅಮ್ಮನೇ ವಾಶ್ ಮಾಡಿದರು. ಒಂದು ರೇಂಜಿಗೆಲ್ಲ ಮನೆಯೆಲ್ಲ ಕ್ಲೀನ್ ಆಗಿದೆ. ಕಿಚನ್ ಕ್ಲೀನ್ ಆಗಿಬಿಟ್ರೆ ಸಾಕು, ಮಸ್ತಾಗಿ ಒಂಥರ ಫೀಲ್ ಆಗುತ್ತೆ. ಎಷ್ಟು ನಾವು ಮೆಸ್ಸಿಯಾಗಿ ಇಟ್ಕೊಳ್ತೀವಿ, ಮೈಂಡ್ ಕೂಡ ಅಷ್ಟೇ ಒಂಥರ ಬೋರ್ ಹೊಡಿತಾ ಇರುತ್ತೆ. ಯಾವುದು ಎಲ್ಲಿ ಫ್ರೆಶ್ ಆಗಿರುತ್ತೋ ನಮ್ಮ ಮೈಂಡು ಅಷ್ಟೇ ಫ್ರೆಶ್ ಆಗಿರುತ್ತೆ. ಸೊ ಅದರಿಂದ ಮನೇನ ಯಾವಾಗಲೂ ನೀಟಾಗಿ ಇಟ್ಕೊಳ್ಳೋದು, ಆವಾಗ ಮನಸ್ಸು ಕೂಡ ಅಷ್ಟೇ ನೀಟಾಗಿರುತ್ತೆ. ಇದ್ರ ಬಗ್ಗೆ ಏನು ಯೋಚನೆ ಎಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ವೀಡಿಯೋ ಮಾಡ್ತಾಯಿದ್ದೀನಿ ಗೈಸ್, ಆಚೆ ಹೋಗ್ತಾ ಇದ್ದೀವಿ. ಬೆಂಗಳೂರಲ್ಲಿ ಸದ್ಯಕ್ಕೆ ನಮ್ಮ ಏರಿಯಾದಲ್ಲಿ ಕರೆಂಟ್ ಹೋಗಿದೆ, ಸ್ವಲ್ಪ ಲೈಟಾಗಿ ಮಳೆ ಬಂದಿದೆ, ಒಂಥರ ವೆದರ್ ತುಂಬ ಚೆನ್ನಾಗಿದೆ. ಹಬ್ಬಕ್ಕೆ ಬಟ್ಟೆ ತೊಗೊಳ್ಳೋಣ ಅಂದ್ಬಿಟ್ಟು ಬಂದಿದ್ದು, ಸಂಜೆ ಬಂದ್ವಿ. ಪಾಪುನ ನಮ್ಮ ಕೆಳಗಡೆ ಮನೆ ಓನರ್ ಆಂಟಿ ಮನೇಲಿ ಬಿಟ್ಬಿಟ್ಟು ಬಂದೆ. ಸೊ ಅಲ್ಲೇ ಇರ್ತಾನೆ, ಕತ್ಲೆ ಆಗಿತ್ತಲ್ಲ, ಸೊ ಬೇಡ ಅಂದ್ಬಿಟ್ಟು ಇಬ್ಬರು ಕೂಡ ಬಟ್ಟೆ ಎಲ್ಲ ತೊಗೊಂಡ್ವಿ. ಇವಾಗ ಟೈಮ್ ಬಂದು 10:20 ಏನೋ ಆಗಿದೆ. ಸೊ ಇನ್ನೂ ನಮ್ಮ ಮನೇಲಿ ಅಡುಗೆ ಆಗಿಲ್ಲ. ಸೊ ಅಡುಗೆ ಅಂತ ಬೇರೆ ಏನೂ ಸ್ಪೆಷಲ್ ಇಲ್ಲ, ಟೊಮೆಟೊ ಸಾಂಬಾರು ಮಾಡ್ತಾಯಿದ್ದೆ, ರೈಸ್ ಇತ್ತು.
ಸೊ ಈ ಟೊಮೆಟೊ ಸಾಂಬಾರು ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ಮಾಡುವಂಥ ಸಾಂಬಾರಿದು. ನಿಮ್ಗೆ ತೋರಿಸ್ತೀನಿ ಏನೇನು ಹಾಕಿದ್ದೀನಿ ಅಂದ್ಬಿಟ್ಟು. ಇಲ್ಲಿ ಒಂದು 5 ಚಿಕ್ಕ ಚಿಕ್ಕದು ಟೊಮೆಟೊ ಹಾಕ್ಕೊಂಡಿದ್ದೀನಿ, ಒಂದು ದಪ್ಪದ ಈರುಳ್ಳಿನ ಹಾಕಿದ್ದೀನಿ, ಮತ್ತು ಒಂದು 4ರಿಂದ 5 ಪೀಸಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ, ಒಂದು 4 ಒಣಮೆಣ್ಸಿನ್ಕಾಯಿ, ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಕಿದ್ದೀನಿ. ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ, ಬೇರೆ ಇನ್ನೇನು ಹಾಕಿಲ್ಲ. ಇದಕ್ಕೆ ಬೇಕಂದರೆ ಸ್ವಲ್ಪ ಜೀರಿಗೆ ಹಾಕಬೇಕು. ನಮ್ಮ ಮನೇಲಿ ಜೀರಿಗೆ ಅದೆಲ್ಲೋ ಮಿಸ್ ಆಗಿಬಿಟ್ಟಿದೆ, ಸೊ ಅದರಿಂದ ಹಾಕಿಲ್ಲ. ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ರೆ ಮುಗೀತು. ತೊಗೊಂಡು ಮನೆಗೆ ಬಂದು ಪಟ್ ಪಟ್ ಅಂತ ಹೇಳಿ ಇವಾಗ ಪಾಪುಗೆ ತಿನ್ನಿಸೋದಾದ ನಂತರ ನಾನು ಇಲ್ಲಿ ಸಾಂಬಾರನ್ನ ಪ್ರಿಪೇರ್ ಮಾಡ್ತಿದ್ದೆ. ಸಿಂಪಲಾಗಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಅಷ್ಟೇ, ನಾನು ಆಲ್ರೆಡಿ ಹೇಳಿದ್ದೀನಲ್ಲ. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ, ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ರುಬ್ಬಿರೋ ಅಂಥದ್ದು ಹಾಕಿ, ನೀರೆಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಮತ್ತು ಉಪ್ಪು, ಖಾರ, ಇಲ್ಲಿ ನಾನು ಒಂಚೂರು ಬೆಲ್ಲನ ಸೇರಿಸಿದ್ದೀನಿ. ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಸೇರಿಸ್ಕೊಬೋದು, ಇಲ್ಲ ಅಂದರೆ ಇಲ್ಲ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಪಟ್ ಅಂತ ನನಗೆಲ್ಲ ಆಗಿಲ್ಲ ಅಂತಂದರೆ ನಾನು ಇದೇ ಸಾಂಬಾರನ್ನ ಮಾಡಿಬಿಡ್ತೀನಿ. ಇದು ಒಂದು 5-10 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಆರಾಮ್ಸೆ ಯಾರು ಬೇಕಾದ್ರೂ ಮಾಡ್ಕೊಬೋದು. ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ. ನಿಮಗೆ ಇಷ್ಟ ಆಯಿತಾ, ಇಲ್ಲಾಂದರೆ ನೀವು ಈ ಥರ ಮಾಡ್ತೀರಾ ಸಾಂಬಾರು ಅಂದ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ ಹೇಳಿ. ಒಂದು ಸಲಿನೂ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ. ಮತ್ತು ಪಾಪದೊಂದು ಹಳೆ ವೀಡಿಯೋ ಸಿಕ್ತು, ಅದನ್ನು ಹಾಕಿದ್ದೀನಿ, ನೋಡಿಬಿಟ್ಟು ಎಂಜಾಯ್ ಮಾಡಿ. ಇಷ್ಟ ಆಯಿತಾ ಏನಂತ ಕಾಮೆಂಟ್ ಮಾಡಿ ಹೇಳಿ. ಕೌಶಿ ಕೌಶಿ ಈ ಕಡೆ ತಿರ್ಗಿಲಿ. ಚಿನ್ನು ಓಯ್, ಏನು ನೋಡ್ತಾ ಇದ್ದದಲ್ಲಿ ಕೌಶಿ? ಈ ಕೌಶಿ ನೋಡಲ್ಲಿ, ಕೌಶಿ ಈ ಕಡೆ ನೋಡಿ ಚಿನ್ನು, ಇಲ್ಲಿ ನೋಡ 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 ನೋಡದು ಕೌಶಿಕು ಅನ್ನದೆ ಅನ್ನದೆ ಅನ್ನದ ಓನ ಜೋಜೋ ಕೌಶಿಕ ಕೌಶಿ என்ன பண்ற கௌஷி? என்ன பண்ற கௌஷி? கௌஷி என்ன பண்ற கௌஷி? ஊனுது ஊனுது ஊನುದು. ಬಾ ಮುಂದೆ ಬಾ ಬಾ. ಬರೋಕ್ಕಾಗ್ತಿಲ್ವಾ ಮುಂದೆ? ಬರೋಕ್ಕಾಗ್ತಿಲ್ವಾ? ಬಾ ಬಾ ಮುಂದೆ, ಬಾ ಮುಂದೆ, ಬಪ್ಪ. ಯಪ್ಪ 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 ಯಪ್ಪ. ಅಯ್ಯೋ 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 ಅಯ್ಯೋ